ಸೊ ಇದು ಹೊಟ್ಟೆಯ ಭಾಗ ಕಡಿಮೆ ಆಗ್ತಾ ಆಗ್ತಾ ನಿಮ್ಮ ಬ್ಯಾಕ್ ಹೀಗೆ ಸ್ಟ್ರೈಟ್ ಆಗುತ್ತೆ, ಆಗ ಸ್ಟ್ರೈನ್ ಕಡಿಮೆ ಆಗುತ್ತೆ ಬ್ಯಾಕ್. ರಿಸರ್ಚ್ ನಡೀತಾ ಇದೆ. ಎಲ್ಲರಿಗೂ ಪ್ರಪಂಚದಲ್ಲಿ ಒಂದೇ ಟೈಮಲ್ಲಿ ಯಾಕೆ ವೈಟಮಿನ್ ಡಿ ಡಿಫಿಷಿಯನ್ಸಿ ಇದೆ. ಜಾಯಿಂಟ್ ಪೇನು, ಮಸಲ್ ಪೇನು ಕಡಿಮೆ ಆಗುತ್ತೆ, ದೇಹದ ತೂಕನೂ ಇಳಿಸ್ಕೋಬಹುದು. ಆರೋ ವಾಟರ್ ಏನಾದರೂ ನಮಗೆ ವೈಟಮಿನ್ ಡಿ ಕಡಿಮೆ ಮಾಡ್ತಿದೆಯಾ ದೇಹ. ಫ್ರಂಟಲ್ಲಿರೋ ಭಾಗದ ಎಲ್ಲ ಮಸಲ್ಸು ಪುಲ್ ಮಸಲ್ಸ್, ಬ್ಯಾಕಲ್ಲಿರೋ ಎಲ್ಲ ಮಸಲ್ಸ್ ಪುಷ್ ಮಸಲ್ಸ್. ಮ್ಯಾಮ್, ಇನ್ನು ಸಾಮಾನ್ಯವಾಗಿ ಎಲ್ಲರನ್ನೂ ಕಾಡುವಂಥ ಸಮಸ್ಯೆ ಅಂದರೆ ವೆದರ್ ಅವರು ಎಕ್ಸಸೈಸ್ ಮಾಡ್ತಿದ್ದಾರೋ ಇಲ್ವೋ, ಈ ಬ್ಯಾಕ್ ಪೇನ್ ಅನ್ನೋದು ಎಲ್ರಿಗೂ ಇತ್ತೀಚಿನ ದಿನಗಳಲ್ಲಿ ತುಂಬ ಕಾಡ್ತಾ ಇದೆ. ಯಂಗ್ಸ್ಟರ್ಸ್ಗೆ ಬ್ಯಾಕ್ ಪೇನ್ ಕಾಣಿಸ್ಕೊಳ್ತಿದೆ. ಹಾಗಾಗಿ ಯಾವ ಕಾರಣಗಳಿಂದ ಈ ಬೆನ್ನು ನೋವಿನ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ಅಂತ? ಒಳ್ಳೆ ಪ್ರಶ್ನೆ ಕೇಳಿದ್ರೆ, ಅದು ಈ ನಡುವೆ ಅಂತೂ ಮಂಡಿ ನೋವು, ಬೆನ್ನು ನೋವು ಎಲ್ಲ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಸಿಟ್ಟಿಂಗ್ ಇಸ್ ದ ನ್ಯೂ ಕ್ಯಾನ್ಸರ್ ಅಂತಲೇ ಹೇಳ್ಬೋದು ನಾವು. ಕೂತ್ಕೊಳ್ಳೋ ಸ್ಟೈಲು, ನಿಂತ್ಕೊಳ್ಳೋ ಸ್ಟೈಲು ಮತ್ತು ಈ ಮಧ್ಯದ ಭಾಗ ಹೆಚ್ಚಾಗಿದ್ದರೆ, ಅಂದರೆ ಹೊಟ್ಟೆಯಲ್ಲಿ ಕೊಬ್ಬು ಜಾಸ್ತಿ ಆಗಿದರೆ ಅದು ಬ್ಯಾಕ್ ಪೇನ್ನ ಕೊಡುತ್ತೆ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಕೊಬ್ಬು ಜಾಸ್ತಿ ಆದಷ್ಟು ನಾವು ಗ್ರಾವಿಟಿ ನಮ್ಮನ್ನ ಪುಲ್ ಮಾಡುತ್ತೆ. ಇಟ್ಸ್ ಅ ನ್ಯಾಚುರಲ್ ಫಿಸಿಕ್ಸ್ ಥಿಂಗ್. ಓಕೆ, ಇದು ಓವರ್ ಸ್ಟ್ರೆಚ್ ಆಗುತ್ತೆ. ಓಕೆ, ಅದರಿಂದಾಗಿ ಬ್ಯಾಕ್ ಪೇನ್ ಬರುತ್ತೆ. ಸೊ ಇದನ್ನು ಕರಗಿಸ್ಬೇಕು ಅಂತ ಹೇಳಿದ್ರೆ ನಮ್ಮ ವಿಸ್ತಾರ ಹೆಲ್ತಲ್ಲಿ ಪ್ರೀವಿಯಸ್ ಎಪಿಸೋಡ್ಸ್ನ ನೋಡಿ ಅದ್ರ ಬಗ್ಗೆ ಸಾಕಷ್ಟು ನಾನು ಟಿಪ್ಸ್ ಕೊಟ್ಟಿದ್ದೀನಿ, ಯಾವ ರೀತಿ ಕರಗಿಸ್ಕೋಬೋದು ಹೊಟ್ಟೆಯ ಭಾಗನ ಅಂತ. ಸೊ ಇದು ಹೊಟ್ಟೆಯ ಭಾಗ ಕಡಿಮೆ ಆಗ್ತಾ ಆಗ್ತಾ ನಿಮ್ಮ ಬ್ಯಾಕ್ ಹೀಗೆ ಸ್ಟ್ರೈಟ್ ಆಗುತ್ತೆ, ಆಗ ಸ್ಟ್ರೈನ್ ಕಡಿಮೆ ಆಗುತ್ತೆ ಬ್ಯಾಕಲ್ಲಿ. ಸೊ ಯಾಕೆ ಕೂತ್ಕೊಳ್ತೀರಾ ಅನ್ನೋದು ಬಹಳ ಮುಖ್ಯ. ಸೊ ನಾವು ಕೂತ್ಕೊಳ್ಳೋದ್ರಲ್ಲಿ ಸಾಮಾನ್ಯವಾಗಿ ಹೀಗೆ ಕೂತಿರಬೇಕು. ಎಷ್ಟೊತ್ತು ಕೂತಿರ್ತೀವೋ ಇಷ್ಟೊತ್ತೇ ಕೂತಿರಬೇಕು, ಹೀಗೆ ಕೂತಿರಬೇಕು. ನಾವು ಈ ಪಾಸ್ಚರ್ನ ನಾವು ಮೇಂಟೈನ್ ಮಾಡಬೇಕು. ಬಟ್ ಮಾಡ್ತೀವಾ? ಇಲ್ಲ. ಸೊ ವೆರಿ ಸೂನ್ ಹೀಗೆ ಜಾರ್ಕೊಂಡು ಕೆಳಗಡೆ ಕೂತ್ಕೊಂಡು ಹೀಗೆ ಸೊಟ್ಟ ಪಟ್ಟ ಕೂತ್ಕೊಂಡಿರ್ತೀವಿ, ಒಂದು ಕಾಲಿಂಗ್ ಹಾಕೊಂಡು ಕೂತ್ಕೊಂಡು ಹಿಂಗೆ. ಇಟ್ಸ್ ನಾಟ್ ಅ ನ್ಯಾಚುರಲ್ ಪಾಸ್ಚರ್. ಅದರಿಂದಾಗಿ ನಾವು ಸ್ಟ್ರೈನ್ ಕೊಡ್ತಾ ಇದ್ದೀವಿ ನಮ್ಮ ಲೋವರ್ ಬ್ಯಾಕ್ಗೆ, ಹಾಗೂ ಓವರ್ ಅ ಪೀರಿಯಡ್ ಆಫ್ ಟೈಮ್ ಆ ಪೇನ್ ಕಾಣಿಸ್ಕೊಳ್ಳುತ್ತೆ. ಓಕೆ, ಇದು ಒಂದೇ ದಿವಸದಲ್ಲಿ ಆಗಿರೋದು ಅಂತ ಅಲ್ಲ. ಸ್ಲಿಪ್ ಡಿಸ್ಕು ಅಷ್ಟೇ. ಸ್ಲಿಪ್ ಡಿಸ್ಕ್ ಆಗುತ್ತೆ ಅಂತ ಅಂದ್ಕೊಳ್ಳಿ, ತುಂಬ ಜನಕ್ಕೆ ಸಾಮಾನ್ಯವಾಗಿ ಸ್ಲಿಪ್ ಡಿಸ್ಕ್ ಆಗುತ್ತೆ. ಓಕೆ, ಅದು ನಾನು ಬಗ್ಗಿ ಏನೋ ತೊಗೊಳಕ್ಕೆ ಹೋದೇ ಆವಾಗಿಂದ ಸ್ಲಿಪ್ ಡಿಸ್ಕ್ ಬಂತು ಅಂತ. ಆವಾಗಿಂದ ಆಗಿರೋದಲ್ಲ, ಅದು ಇಸ್ ಅ ಬಿಲ್ಡಪ್ ಓವರ್ ಅ ಪೀರಿಯಡ್ ಆಫ್ ಟೈಮ್. ಪುವರ್ ಪಾಸ್ಚರ್, ಪುವರ್ ಪಿಕ್ಕಿಂಗ್ ಹ್ಯಾಬಿಟ್ಸ್, ಅದರಿಂದ ವೀಕ್ ಮಸಲ್ಸ್, ಓಕೆ, ಲೋವರ್ ಬ್ಯಾಕ್ ಮಸಲ್ಸ್, ಮತ್ತು ಅದರಿಂದ ಬಂದಿರುವಂತಹ ಒಂದು ಪ್ರಾಬ್ಲಮ್ಮೇ ಸ್ಲಿಪ್ ಡಿಸ್ಕ್. ಓಕೆ, ಸೊ ಇನ್ನೊಂದು ಹೇಳಿದೆ, ಒಂದು ವೀಕ್ ಇದು ಪುವರ್ ಪಾಸ್ಚರ್ ಹೇಳಿದೆ, ಕೊಬ್ಬು ಜಾಸ್ತಿ ಆಗಿರೋದ್ರಿಂದ ಅಂತ ಹೇಳಿದೆ. ಇನ್ನೊಂದು ವೀಕ್ ಮಸಲ್ಸ್ ಇದ್ದಲ್ಲಿ ಲೋವರ್ ಬ್ಯಾಕ್ ಪ್ರಾಬ್ಲಮ್ ಬರೋ ಚಾನ್ಸಸ್ ಇರುತ್ತೆ. ಸೊ ವೀಕ್ ಮಸಲ್ಸು ಲೋವರ್ ಬ್ಯಾಕಲ್ಲೇ ಇರುತ್ತೆ ಅಂತಲ್ಲ. ಓಕೆ, ನಿಮ್ಮ ಕೋರ್ ವೀಕ್ ಆಗಿರಬಹುದು, ಹಿಪ್ ಫ್ಲೆಕ್ಸರ್ ಗ್ರಾಯಿನ್ ರೀಜನ್ ವೀಕ್ ಆಗಿರ್ಬೋದು, ಹ್ಯಾಮ್ ಸ್ಟ್ರಿಂಗ್ ಟೈಟ್ ಆಗಿರ್ಬೋದು. ಓಕೆ, ಇದಿಷ್ಟು ಪ್ರಾಬ್ಲಮ್ ಇದ್ದರೂ ನಿಮ್ಮ ಲೋವರ್ ಬ್ಯಾಕ್ ಪೇನ್ ಬರೋ ಪ್ರಾಬ್ಲಮ್ಸು ಜಾಸ್ತಿ ಇರುತ್ತೆ. ಸೊ ಈಗ ನೀವು ಲೋವರ್ ಬ್ಯಾಕ್ ಪೇನ್ ಇಟ್ಕೊಂಡು ಡಾಕ್ಟ್ರ್ ಹತ್ರ ಹೋದರೆ ಅವರು ಡೈರೆಕ್ಟಾಗಿ ನಿಮ್ಮ ಲೋವರ್ ಬ್ಯಾಕೇ ಚೆಕ್ ಮಾಡೋದಿಲ್ಲ. ಈ ಬೇರೆ ಮಸಲ್ಸು ಸುತ್ತಮುತ್ತ ಇರೋ ಮಸಲ್ಸ್ ಎಲ್ಲ ಚೆಕ್ ಮಾಡ್ತಾರೆ, ಯಾವುದು ಟೈಟ್ ಇದೆ, ಯಾವುದು ಫ್ಲೆಕ್ಸಿಬಿಲಿಟಿ ಜಾಸ್ತಿ ಇದೆ, ಯಾವುದಕ್ಕೆ ಸ್ಟ್ರೆಂತ್ ಕಡಿಮೆ ಇದೆ ಅಂತ. ಅದನ್ನು ಅನಲೈಸ್ ಮಾಡಿ ಅದಕ್ಕೆ ಅವರು ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಕೊಟ್ಟು ನಿಮ್ಮನ್ನ ಇದು ಮಾಡ್ತಾರೆ. ಸೊ ಫೋರ್ತ್ ರೀಸನ್, ವೈಟಮಿನ್ ಡಿ ಡಿಫಿಷಿಯನ್ಸಿ. ಈ ನಡುವೆ ಅಂತೂ ತುಂಬ ಕಾಮನ್ ಆಗಿಬಿಟ್ಟಿದೆ ವೈಟಮಿನ್ ಡಿ ಡಿಫಿಷಿಯನ್ಸಿ. ನೀವೆಷ್ಟೇ ಹೆಲ್ತಿ ಡಯಟ್ ಮೇಂಟೈನ್ ಮಾಡಿದ್ರು ಬಾರ್ಡರ್ ಲೈನ್ ಆರ್ ಲೋ ವೈಟಮಿನ್. ಅದರಲ್ಲೂ ಇತ್ತೀಚೆಗೆ ಸನ್ಸ್ಕ್ರೀನ್ ಇಸ್ ಅ ಮಸ್ಟ್ ಅನ್ನೋ ಥರ ಆಗ್ಬಿಟ್ಟಿದೆ. ಸನ್ಲೈಟಿಗೆ ಹೋದರೆ ಸನ್ಸ್ಕ್ರೀನ್ ಹಾಕೊಳ್ಳಿ. ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿದ್ರೆ ಆಚೆನೇ ಹೋಗೋದಿಲ್ಲ ಜನ. ಅದ್ರ ಜೊತೆಗೆ ಪ್ರಾಬಬಲಿ ಇದೊಂದು ಮಿತ್, ಇದು ರಿಸರ್ಚ್ ನಡೀತಾ ಇದೆ. ಎಲ್ಲರಿಗೂ ಪ್ರಪಂಚದಲ್ಲಿ ಒಂದೇ ಟೈಮಲ್ಲಿ ಯಾಕೆ ವೈಟಮಿನ್ ಡಿ ಡಿಫಿಷಿಯನ್ಸಿ ಇದೆ ಅಲ್ವಾ? ಯೋಚನೆ ಮಾಡಬೇಕಾಗಿರೋ ವಿಷಯ. ನಾವು ಸೇವಿಸ್ತಿರುವಂತಹ ನೀರು, ಆರ್ ಒ ವಾಟರ್ ಏನಾದರೂ ನಮಗೆ ವೈಟಮಿನ್ ಡಿ ಕಡಿಮೆ ಮಾಡ್ತಿದೆಯಾ ದೇಹದಲ್ಲಿ ಅನ್ನೋದು ಗೊತ್ತಿಲ್ಲ, ಒಂದು ಕ್ವೆಶ್ಚನ್ ಮಾರ್ಕ್. ಸೊ ಪಾಸಿಬಿಲಿಟಿ ಇದೆ. ಸೊ ಅದರಿಂದಾಗಿ ವೈಟಮಿನ್ ಡಿನ ನಾವು ತಪ್ಪದೇ ತೊಗೊಳ್ಬೇಕಾಗತ್ತೆ. ಇದಕ್ಕೇನು ಒಂದು ಮಾತ್ರೆ ಗೀತ್ರೆ ಏನೂ ಆ್ಯಕ್ಚುಲಿ ಬೇಕಾಗಿಲ್ಲ. ನೀವು ಹೋಗಿ ಆಚೆ ಒಂದು 20 ನಿಮಿಷ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 8:30 ಏನು ಸನ್ಸ್ಕ್ರೀನು ಹಾಕ್ಕೊಳ್ದೆ, ಮಖ, ನೆಕ್ಕು, ಹ್ಯಾಂಡ್ಸು ಎಕ್ಸ್ಪೋಸ್ ಮಾಡಿ, ಓಕೆ, ಒಂದು ಬನೀನೋ ಸ್ಲೀವ್ಲೆಸ್ ಬ್ಲೌಸೋ ಹಾಕ್ಕೊಂಡು ನಿಂತ್ಕೊಂಡ್ರೆ ನಿಮಗೆ ಬೇಕಾಗಿರುವಂತಹ ವೈಟಮಿನ್ ಡಿ ಸಿಗುತ್ತೆ. ಆ ವೈಟಮಿನ್ ಡಿ ಬಂದಾಗ ನೀವು ಒಳ್ಳೆ ನಿದ್ದೆ ಮಾಡಬಹುದು. ಓಕೆ, ಆ್ಯಂಡ್ ಈ ಜಾಯಿಂಟ್ ಪೇನು, ಮಸಲ್ ಪೇನು ಕಡಿಮೆ ಆಗುತ್ತೆ, ದೇಹದ ತೂಕನೂ ಇಳಿಸ್ಕೋಬಹುದು, ಮತ್ತು ಡಿಪ್ರೆಷನ್ ಕಡಿಮೆ ಆಗುತ್ತೆ. ಡಿಪ್ರೆಷನ್ ಏನಾದರೂ ಆಗಿದರೆ ನಿಮ್ಗೆ ವೈಟಮಿನ್ ಡಿನೂ ಕಡಿಮೆ ಆಗಿರಬಹುದು.
ಸೊ ಇದನ್ನು ನೀವು ಕರೆಕ್ಟ್ ಮಾಡ್ಕೊಳ್ಳಿ. ನಾನು 4 ಹೇಳಿದ್ದೀನಿ, 4ಅಲ್ಲಿ ಏನಿರ್ಬೋದು ಅಂತ. ಬಟ್ ನಿಮ್ಗೆ ಸೊಂಟ ಪೇನ್ ಬಂದಿದ ತಕ್ಷಣ ಇವತ್ತು ಹೋಗೋದು ನಾಳೆ ಹೋಗ್ಬಿಡುತ್ತೆ, ಇನ್ನೊಂದು ವಾರ ನೋಡೋಣ ಅಂತ ಹೇಳಿ ತಳ್ಳಿ ಹಾಕಬೇಡಿ. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಜಾಯಿಂಟ್. ಓಕೆ, ಡಾಕ್ಟರ್ನ ಮೀಟ್ ಮಾಡಿ ಪ್ಲೀಸ್, ಡಾಕ್ಟರ್ನ ಮೀಟ್ ಮಾಡಿ ಏನಕ್ಕೆ ಬಂದಿದೆ ಆ ಜಾಯಿಂಟ್ ಪೇನ್ ಅಂತ ನೋಡ್ಕೋಬೇಕಾಗತ್ತೆ. ಲೋವರ್ ಬ್ಯಾಕ್ ಒಂದೇ ಅಲ್ಲ, ಎನಿ ಜಾಯಿಂಟ್ ಪೇನ್, ಎನಿ ಮಸಲ್ ಪೇನ್. ಓಕೆ ಮ್ಯಾಮ್, ಇವಾಗ ಬ್ಯಾಕ್ ಪೇನ್ ಇರೋರು ಈಗ ನೀವು ಹೇಳಿದ ಸ್ಟೆಪ್ಸ್ನೆಲ್ಲ ಫಾಲೋ ಮಾಡ್ತಾ ಇರ್ತಾರೆ, ಹಾಗೆ ಅದ್ರ ಜೊತೆಗೇ ಯಾವ ಎಕ್ಸಸೈಸ್ಗಳನ್ನ ಅವಾಯ್ಡ್ ಮಾಡಬೇಕು ಅಂತ? ಓಕೆ, ಫಸ್ಟು ಬ್ಯಾಕ್ ಪೇನ್ ಕಾಣಿಸ್ಕೊಂಡಿದ್ದ ತಕ್ಷಣ ನಾನು ಹೇಳಿದೆ, ಎನಿ ಪೇನ್, ಎಲ್ಲೇ ಪೇನ್ ಬರಲಿ, ಮಾಂಸಖಂಡದಲ್ಲಾದರೂ ಇರ್ಬೋದು, ಜಾಯಿಂಟಲ್ಲಾದರೂ ಇರ್ಬೋದು, 48 ಅವರ್ಸಲ್ಲಿ ಅದು ಕಡಿಮೆ ಆಗದೆ ಹೋದರೆ ಯು ಹ್ಯಾವ್ ಟು ಸಿ ಅ ಡಾಕ್ಟರ್. ಈ 48 ಅವರ್ಸಲ್ಲಿ ನೀವು ಒಂದು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ, ರೆಸ್ಟ್. ವೆರಿ ಇಂಪಾರ್ಟೆಂಟ್. ರೈಸ್ ಅಂತ ಹೇಳ್ತೀವಿ ಇದಕ್ಕೆ, ರೆಸ್ಟ್. ಫಸ್ಟ್ ಆರಲ್ಲಿ ರೆಸ್ಟ್, ಐಯಲ್ಲಿ ಇನ್ಕ್ಲಿನೇಷನ್. ಸೊ ಈಗ ಕಾಲು ನೋವು ಅಂತ ಅಂದ್ಕೊಳ್ಳಿ, ಒಂದು ಸಪೋರ್ಟ್ ಕೊಟ್ಟು ಮೇಲಿಟ್ಕೋಬೇಕು. ಓಕೆ, ಲೋವರ್ ಬ್ಯಾಕ್ ಪೇನಿಗೆ ನೀವು ಕಂಫರ್ಟಾಗಿ ಆಲ್ ದ ಟೈಮ್ ಸಪೋರ್ಟ್ ಯೋರ್ ಲೋವರ್ ಬ್ಯಾಕ್. ಓಕೆ, ಗ್ಯಾಪ್ ಇರಬಾರ್ದು. ಈಗ ಮಂಚದ ಮೇಲೆ ಮಲ್ಕೊಂಡ್ರು ಇಲ್ಲಿ ಗ್ಯಾಪ್ ಇದ್ದರೆ ಆ ಗ್ಯಾಪ್ನ ತುಂಬಬೇಕು. ಒಂದು ಟವಲ್ಲು, ಒಂಚೂರು ಮಡಚಿಟ್ಕೊಳ್ಳೋದು ಟವಲ್ಲು, ಆ ಥರ ಆ ಗ್ಯಾಪ್ನ ಪ್ರಿವೆಂಟ್ ಮಾಡಿ. ಓಕೆ, ಒಂದು ಪಿಲ್ಲೋ ಎಲಿವೇಷನ್ನು ಆ ಥರ ಮಾಡ್ಕೊಳ್ಳಿ. ಐಸ್, ಸೊ ಐಸ್ ಐಯಲ್ಲಿ ಐಸಿಂಗ್ ಮಾಡಿ. ಓಕೆ, ಮಂಡಿ ನೋವು, ಲೋ ಬ್ಯಾಕ್ ಪೇನು, ಐಸ್ ಮಾಡ್ಕೊಳ್ಳಿ. ಸೊ ದಟ್ ಈಸ್ ಐ. ಮತ್ತು ಸಿ ಈಸ್ ಕಂಪ್ರೆಷನ್. ಸೊ ಕಂಪ್ರೆಷನ್ ನಾವು ಆ್ಯಕ್ಚುಲಿ ರೆಕಮೆಂಡ್ ಮಾಡೋದಿಲ್ಲ ವಿತೌಟ್ ಡಾಕ್ಟರ್ಸ್. ದಿಸ್ ಒನ್ ಡೋಂಟ್ ಡೂ ಇಟ್. ಈಸ್ ಎಲಿವೇಷನ್. ಓಕೆ, ಸೊ ರೆಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಏನು ಮಾಡೋಕ್ಕೆ ಹೋಗಬೇಡಿ, ರೆಸ್ಟ್ ತೊಗೊಳ್ಳಿ. ಆ್ಯಂಡ್ ಆ 48 ಅವರ್ಸಲ್ಲಿ ಕಡಿಮೆ ಆಗದೆ ಹೋದರೆ ಮೀಟ್ ಅ ಡಾಕ್ಟರ್. ನೀವು ಅವಾಯ್ಡ್ ಮಾಡಬೇಕಾಗಿರೋ ಎಕ್ಸಸೈಸು ಎನಿ ಫಾರ್ವರ್ಡ್ ಬೆಂಡ್ಸ್ ನೀವು ಅವಾಯ್ಡ್ ಮಾಡಬೇಕಾಗತ್ತೆ. ಸೊ ಫಿಸಿಯೋಥೆರಪಿ ಇಲ್ಲೂ ಸಾಕಷ್ಟು ಎಕ್ಸಸೈಸಸ್ ಹೇಳ್ಕೊಟ್ಟು ಸ್ಟ್ರೆಂಥನ್ ಮಾಡ್ತಾರೆ. ಆಮೇಲೆ ಡಾಕ್ಟ್ರು ಹೇಳ್ತಾರೆ, ನೀವು ಇವಾಗ ರೆಡಿ ಇದ್ದೀರಾ ಎಕ್ಸಸೈಸ್ ಮಾಡೋದಕ್ಕೆ, ಯು ಕ್ಯಾನ್ ಡೂ ದಿಸ್, ಯು ಕ್ಯಾನ್ ಡೂ ದ್ಯಾಟ್, ಇಷ್ಟೇ ಮಾಡಿ ಅಷ್ಟೇ ಮಾಡಿ ಅಂತ ಹೇಳ್ತಾರೆ. ಅದನ್ನು ಪ್ಲೀಸ್ ದಯವಿಟ್ಟು ಫಾಲೋ ಮಾಡಿ, ಪಾಲಿಸಿ ನೀವು. ಓಕೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಗೇನ್, ನೀವು ಸ್ವಂತ ಇಷ್ಟ ಬಂದಂಗೆ ಯೂಟ್ಯೂಬಲ್ಲೂ ಇನ್ಸ್ಟಾಗ್ರಾಮಲ್ಲಿ ನೋಡ್ಕೊಂಡು ಏನೇನೋ ಎಕ್ಸಸೈಸ್ ಮಾಡೋಕ್ಕೆ ಹೋಗಬೇಡಿ ನೀವು. ಸೊ ಗೈಡೆಡ್ ಎಕ್ಸಸೈಸಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ನಿಮ್ಮ ಸೊಂಟ ನೋವಿದ್ರೆ, ನನ್ನ ಕ್ಲಾಸಿಗೆ ಯಾರು ಬಂದ್ರೂ ಸೊಂಟ ನೋವಿದ್ರೆ ಅವ್ರಿಗೆ ಮಾಡಿಫಿಕೇಷನ್ ಅಂತ ಕೊಡ್ತೀವಿ. ನೀವು ಹಿಂಗೆ ಮಾಡು, ಇದು ಮಾಡೋಕ್ಕೆ ಹೋಗ್ಬೇಡ, ನೀನು ಇದು ಮಾಡ್ಬೋದು, ಈ ಥರ ಮಾಡ್ಬೋದು ಅಂತ ನಾನು ಮಾಡಿಫಿಕೇಷನ್ ಕೊಡ್ತೀನಿ. ನಾವೇನಾದರೂ ಐಟಮ್ ತೊಗೊಳ್ತೀವಿ ಅಂತ ಹೇಳಿ, ಒಂದು ಪಿನ್ನಾದರೂ ಬಿದ್ದಿರಲಿ, ಒಂದು ಬ್ಯಾಗ್ ಆದರೂ ಬಿದ್ದಿರಲಿ, ಎತ್ಕೋಬೇಕು ಅಂತಂದ್ರು, ಮಗುನ ಎತ್ಕೋಬೇಕು ಅಂತ ಹೇಳಿದ್ರು, ಅವ್ರು ನಿಮ್ಮ ಪೆಟ್ ಆದರೂ ಎತ್ಕೋಬೇಕು ಅಂತ ಹೇಳಿದ್ರು, ಮಂಡಿ ಮಡ್ಚೋದು ಕಲಿಬೇಕು. ಮಂಡಿ ಮಡಚಿ ಆಮೇಲೆ ತೊಗೋಬೇಕು. ಸ್ಟ್ರೇಟ್ ಲೆಗ್ ಇಟ್ಕೊಂಡು ತೊಗೋಬಾರ್ದು. ಇಟ್ ಗಿವ್ಸ್ ಅನ್ ಇಂಪ್ಯಾಕ್ಟ್ ಆನ್ ಯುವರ್ ಲೋವರ್ ಬ್ಯಾಕ್. ಸೊ ಡಂಬಲ್ಸ್, ಜಿಮ್ಮಲ್ಲಿ ಡಂಬಲ್ಸ್ ತೊಗೊಳ್ತೀರಾ ಅಂತ ಅಂದ್ಕೊಳ್ಳಿ, ಬೆಂಡ್ ಯೋರ್ ನೀಸ್ ಆ್ಯಂಡ್ ದೆನ್ ಟೇಕ್ ದ ಡಂಬಲ್ಸ್. ಓಕೆ, ಸ್ಟ್ರೇಟಾಗಿ ಇಡೋಕ್ಕೆ ಹೋಗಬೇಡಿ, ತೊಗೊಳಕ್ಕೆ ಹೋಗಬೇಡಿ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಮಂಡಿ ಯಾವಾಗ ಬಗ್ಗಿಸ್ತೀವೋ ಲೋವರ್ ಬ್ಯಾಕಿಗೆ ಲೋಡ್ ಕಡಿಮೆ ಆಗುತ್ತೆ. ಮಂಡಿನ ನೆಲಕ್ಕೆ ಟಚ್ ಮಾಡಿ ಅಲ್ಲ, ಸ್ಟ್ರೇಟಾಗಿ ಹಿಂಗೆ ಇಟ್ಕೊಂಡು ತೊಗೋಬಾರ್ದು. ಮಂಡಿನ ಸ್ವಲ್ಪ ಸ್ಕ್ವಾಟಿಂಗ್ ಪೊಸಿಷನ್ಗೆ ಹೋಗಿ ಆಮೇಲೆ ತೊಗೋಬೇಕು. ಓಕೆ, ಐಟಮ್ ಪಿನ್ ಆದರೂ ಸರಿ, ಡಂಬಲ್ ಆದರೂ ಸರಿ, ಮಗು ಆದರೂ ಸರಿ, ಶಾಪಿಂಗ್ ಬ್ಯಾಗ್ ಆದರೂ ಸರಿ, ಎತ್ಕೊಳ್ಳುವಾಗ ಇಡುವಾಗ ಮಂಡಿ ಮಡಚಿರಬೇಕು. ಓಕೆ, ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಫೋಲ್ಡ್ ಫಾರ್ವರ್ಡಲ್ಲಿ ಇಂಪಾರ್ಟೆಂಟ್. ಈಗ ಯೋಗದಲ್ಲಿ ತುಂಬ ಫೋಲ್ಡ್ ಫಾರ್ವರ್ಡ್ ಮಾಡ್ತೀವಿ, ಮುಂದೆ ಭಾಗಕ್ಕೆ ಹೋಗ್ತೀವಿ. ಅದು ಹೇಳ್ತಿರ್ತಾರೆ, ನಮ್ಮ ಟ್ರೈನರ್ ಹೇಳ್ತಾ ಇರ್ತಾರೆ, ಸೊ ಸ್ಟ್ರೇಟ್ ಮಾಡ್ಕೊಳ್ಳಿ ಮಂಡಿನ, ಈಗ ಸ್ಟ್ರೇಟ್ ಮಾಡಬೇಡಿ, ಈಗ ಸ್ಟ್ರೇಟ್ ಮಾಡಿ ಅನ್ನೋದು. ಅದನ್ನು ಪಾಲಿಸೋದು ಬಹಳ ಮುಖ್ಯ. ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಓಕೆ ಮ್ಯಾಮ್, ಇನ್ನು ಯಾವ ಎಕ್ಸಸೈಸ್ಗಳನ್ನ ಮಾಡ್ಬೋದು ಅಂತ? ಈಗ ಮಂಡಿ ನೋವು ಬಂದವರು ಔಟ್ ಆಫ್ ಆ್ಯಕ್ಷನ್. ಓಕೆ, ನನಗೆ ಮಂಡಿ ನೋವಾದರೂ ಸರಿ, ಬ್ಯಾಕ್ ಪೇನ್ ಬಂದಾದರೂ ಸರಿ, ಯಾವಾದರೆ ಅಷ್ಟೇ ನನಗೆ ಇನ್ನೂ ಏನು ಎಕ್ಸಸೈಸ್ ಮಾಡೋಕ್ಕಾಗೋದಿಲ್ಲ, ಸುಮ್ಮನೆ ಕೂತಿರ್ತೀನಿ ಅಂತ ಇರ್ತಾರೆ. ಈಗ ಕೈ ನೋವು ಬಂದಿರೋರು ವಾಕಿಂಗ್ ಹೋಗೋದಿಲ್ಲ, ಕೈ ತುಂಬ ನೋವ್ತದೆ ಅದಕ್ಕೆ ವಾಕಿಂಗ್ ಹೋಗ್ತಾಯಿಲ್ಲ. ನಿಮ್ಮ ಕೈಗಾನೆ ನೋವು, ಕಾಲಿಗೆ ನೋವಿಲ್ಲ, ನಾವು ಹೋಗಿ ವಾಕಿಂಗ್ಗೆ ಅಂತ ಹೇಳ್ತೀನಿ. ಸೊ ಈಗ ಲೋವರ್ ಬ್ಯಾಕ್ ಪೇನಿಗೆ ಈಗ ಡಾಕ್ಟರ್ ಅಫ್ಕೋರ್ಸ್ ಎಲ್ಲದಕ್ಕೂ ಡಾಕ್ಟರ್ ನಿಮ್ಗೆ ಹೇಳಬೇಕು, ಯು ಆರ್ ಓಕೆ ಟು ಡೂ ದಿಸ್ ಎಕ್ಸಸೈಸ್, ನಾಟ್ ಟು ಡೂ ದಟ್ ಎಕ್ಸಸೈಸ್ ಅಂತ ಇದ್ದೇ ಇರುತ್ತೆ ಅದು. ಸೊ ಸ್ವಿಮ್ಮಿಂಗ್ ಇಸ್ ದ ಬೆಸ್ಟ್. ನಿಮ್ಗೆ ಯಾವುದೇ ನೋವಿರಲಿ, ಓಕೆ, ಯಾವುದೇ ಇಂಜುರಿ ಆಗಿರಲಿ, ಯಾವುದೇ ಆ್ಯಕ್ಸಿಡೆಂಟ್ ಆಗಿರಲಿ, ಸ್ವಿಮ್ಮಿಂಗ್ ಮಾಡಿ. ಯು ಆರ್ ಸಪೋರ್ಟೆಡ್, ವಾಟರ್ ಸಪೋರ್ಟ್ಸ್ ಯು, ಇಟ್ಸ್ ಲೈಕ್ ಅ ಕುಷನ್. ಸೊ ಆರಾಮಾಗಿ ಯೋಚನೆ ಇಲ್ಲದೆ ನೀವು ಎಕ್ಸಸೈಸ್ ಮಾಡ್ಬೋದು. ಸ್ವಿಮ್ಮಿಂಗ್ ಬರೋದಿಲ್ವಾ, ಬೇಡ, ಬರೀ ನಡೀರಿ. ಓಕೆ, ಸೊಂಟದವರೆಗೂ ಕೆಳಗಡೆ ಹೋದರೆ ಯೋರ್ ಲೋವರ್ ಬಾಡಿ ಈಸ್ ಟೇಕನ್ ಕೇರ್ ಆಫ್. ನೆಕ್ವರೆಗೂ ಕೆಳಗಡೆ ಹೋದರೆ ಫುಲ್ ಬಾಡಿ ಈಸ್ ಟೇಕನ್ ಕೇರ್ ಆಫ್. ನಡೀರಿ, ನೀರಲ್ಲಿ ನಡೀಲಿ ಅಷ್ಟೇ. ಹೀಗೆ ಏನು ತುಂಬ ಈಸಿ ಅಂತ ಅಂದ್ಕೊಬೇಡಿ. ನೀವು ಯಾವತ್ತೂ ಮಾಡಿಲ್ಲದೆ ಹೋದರೆ ಟ್ರೈ ಮಾಡಿ ನೋಡಿ, ಭಾಳ ಶ್ರಮ ಪಡಬೇಕು ಅಲ್ಲಿ ಹೋಗಿ. ಆಚೆ ಬಂದಿದ್ದ ತಕ್ಷಣ ಎಷ್ಟು ಸುಸ್ತಾಗುತ್ತೆ ಅಂತ ಹೇಳಿದ್ರೆ ಅಷ್ಟು ಎಕ್ಸಸೈಸ್ ಆಗಿರುತ್ತೆ ಅದು. ಒಳ್ಳೆ ಎಕ್ಸಸೈಸ್, ಕಾರ್ಡಿಯೋ ಸ್ಟ್ರೆಂತ್ ಎರಡೂ ಸಿಗುತ್ತೆ ನಿಮ್ಗೆ ಆ ಎಕ್ಸಸೈಸಲ್ಲಿ. ಆ್ಯಂಡ್ ಎಲ್ಲ ಜಾಯಿಂಟ್ಸ್ಗೂ ಬಹಳ ಮುಖ್ಯ. ಡಾಕ್ಟರ್ಸ್, ನಿಮ್ಮ ಆರ್ಥೋಪೆಡಿಕ್ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡೋದೇ ಫಸ್ಟು ಸ್ವಿಮ್ಮಿಂಗ್ ಮಾಡಿ ಮಸಲ್ಸ್ ಬಿಲ್ಡ್ ಮಾಡಿ ಅಂತ ಹೇಳ್ತಾರೆ ಅವರು.
ಸೊ ಯೋಗದಲ್ಲಿ ಸಾಕಷ್ಟು ಎಕ್ಸಸೈಸಸ್ಸು ಮಾಡಬಾರ್ದು. ಓಕೆ, ಅದು ನಿಮ್ಮ ಯೋಗ ಟ್ರೈನರ್ಗೆ ಹೇಳಬೇಕು. ನೀವು ನನಗೆ ಯಾವುದೇ ಜಿಮ್ಮಿಗೆ, ಸ್ಟುಡಿಯೋಗೆ, ಏರೋಬಿಕ್ಸ್ಗೆ, ಯೋಗಕ್ಕೆ ಸೇರಿಕೊಂಡ್ರೆ ನೀವು ಹೇಳಬೇಕು, ನಂಗೆ ಮಂಡಿ ನೋವಿದೆ, ಲೋವರ್ ಬ್ಯಾಕ್ ಪೇಯ್ನ್ ಇದೆ, ಶೋಲ್ಡರ್ ಪೇಯ್ನ್ ಇದೆ ಅಂತ ಹೇಳಬೇಕು. ಅವರು ನಿಮ್ಮ ಮಾಡಿಫಿಕೇಷನ್ಸ್ನ ಕೊಡ್ತಾರೆ ಅವರು. ಸೊ ಮಾಡಬಹುದಾದಂತಹ ಎಕ್ಸಸೈಸ್ ಯಾವುದು, ಸ್ಟ್ರೆಂಥನಿಂಗ್ ಮಾಡ್ಕೊಳ್ಳೋದು. ನಿಮ್ಗೆ ಯಾವುದು ಪೇಯ್ನ್ ಇಲ್ಲ. ಓಕೆ, ಪೇನ್ ಇರೋರಿಗೆ ಪ್ಲೀಸ್ ಲಿಸನ್ ಟು ಯುವರ್ ಡಾಕ್ಟರ್. ಓಕೆ, ನಾನಾಗಿ ಏನು ಪ್ರಿಸ್ಕ್ರೈಬ್ ಮಾಡೋಕ್ಕೆ ಹೋಗೋದಿಲ್ಲ. ಪೇನ್ ಇರೋರಿಗೆ, ರಿಕವರ್ ಆಗ್ತಿರೋರಿಗೆ. ನಿಮಗೆ ಪೇನ್ ಬರಬಾರ್ದು, ಇಟ್ಸ್ ಅ ಪಾರ್ಟ್ ಆಫ್ ಯು ಎಕ್ಸಸೈಸ್ ರುಟೀನ್ ಅಂತ. ಯಾವಾಗ ನಾವು ಹೊಟ್ಟೆ ಎಕ್ಸಸೈಸ್ ಮಾಡ್ತೀವೋ ಆಪೋಸಿಟ್ ಮಸಲ್ ಲೋವರ್ ಬ್ಯಾಕ್, ಅದಕ್ಕೂ ಅಷ್ಟೇ ಎಕ್ಸಸೈಸ್ ಕೊಡಬೇಕಾಗತ್ತೆ. ದಿಸ್ ಈಸ್ ಅ ಪುಲ್ ಮಸಲ್. ಇದು ಫ್ರಂಟಲ್ಲಿರೋ ಭಾಗದ ಎಲ್ಲ ಮಸಲ್ಸು ಪುಲ್ ಮಸಲ್ಸ್, ಬ್ಯಾಕಲ್ಲಿರೋ ಎಲ್ಲ ಮಸಲ್ಸ್ ಪುಷ್ ಮಸಲ್ಸ್. ಸೊ ಇದೆಲ್ಲ ಸಿನರ್ಜಿಯಲ್ಲಿ ವರ್ಕೌಟ್ ಆಗುತ್ತೆ. ಓಕೆ, ದೇ ವರ್ಕ್ ಆ್ಯಸ್ ಅ ಪೇರ್. ಸೊ ಪುಷ್ ಆ್ಯಂಡ್ ಪುಲ್ ಮಸಲ್ ಎರಡನ್ನ ವರ್ಕೌಟ್ ಮಾಡಬೇಕು. ಬೈಸೆಪ್ನ ವರ್ಕೌಟ್ ಮಾಡಿದ್ರೆ ಟ್ರೈಸೆಪ್ ವರ್ಕೌಟ್ ಮಾಡಬೇಕು. ಹೊಟ್ಟೆ ವರ್ಕೌಟ್ ಮಾಡಿದ್ರೆ ಲೋವರ್ ಬ್ಯಾಕ್ ಮಾಡಬೇಕು. ನಿಮ್ಗೆ ಹೊಟ್ಟೆ ಸಣ್ಣ ಆಗಬೇಕು ಅಂತ ಹೇಳ್ಬಿಟ್ಟು ಬರೀ ಇದನ್ನು ಮಾಡ್ತಾಯಿದ್ರೆ ಬ್ಯಾಕ್ ಮಸಲ್ಸ್ ವೀಕ್ ಆಗಿಬಿಡುತ್ತೆ. ಸೊ ಬ್ಯಾಕ್ ಮಸಲ್ಸ್ನೂ ನೀವು ಸ್ಟ್ರೆಂಥನ್ ಮಾಡ್ಕೋಬೇಕಾಗತ್ತೆ. ಸೊ ಯೋಗದಲ್ಲೇ ತೊಗೊಂಡಿರುವ ಯೂನಿವರ್ಸಲಿ ಆಲ್ ಬ್ಯಾಕ್ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ ಆರ್ ಟೇಕನ್ ಫ್ರಮ್ ಯೋಗ. ಓಕೆ, ಭುಜಂಗ, ಹಾಫ್ ಕೋಬ್ರಾ, ಮತ್ತು ಆಂಜನೇಯಾಸನ, ಮತ್ತು ಧನುರಾಸನ, ಆ ಥರ ಆಸನಗಳೆಲ್ಲ ಮಾಡ್ಕೊಂಡು ಹೋಗ್ಬೋದು. ಬಟ್ ಅಗೇನ್ ನಿಮಗೆ ಗೈಡೆನ್ಸ್ ಬೇಕಾಗುತ್ತೆ. ಬೇಕಾದರೆ ನಾವೊಂದು ಎಪಿಸೋಡ್ ಮಾಡಿ ಅವ್ರಿಗೆ ತೋರಿಸೋಣ. ಸೊ ಎಲ್ಲ ಎಕ್ಸಸೈಸು 1 ಮಿನಿಟ್ ಆದರೂ ಇಟ್ಕೋಬೇಕಾಗತ್ತೆ, ಅದರ ಬೆನಿಫಿಟ್ಸ್ ಪಡ್ಕೊಳ್ಳೋಕ್ಕೆ. ಮ್ಯಾಮ್, ಇನ್ನು ಕೆಲವರಿಗೆ ಜಿಮ್ಮಲ್ಲಿ ಹೆವಿ ವರ್ಕೌಟ್ ಮಾಡಿದ್ಮೇಲೆ ಬ್ಯಾಕ್ ಪೇನ್ ಶುರುವಾಗುತ್ತೆ. ಅಂದರೆ ನಾರ್ಮಲ್ ಆಗಿರಲ್ಲ, ಬಟ್ ವರ್ಕೌಟ್ ಆದಮೇಲೆ ಬ್ಯಾಕ್ ಪೇನ್ ಕಾಣಿಸ್ಕೊಳ್ಳುತ್ತೆ. ಇದು ಯಾವೆಲ್ಲ ಕಾರಣಗಳಿಂದ ಆಗುತ್ತೆ ಆ್ಯಂಡ್ ಏನು ಸೊಲ್ಯೂಷನ್? ಹಾಂ, ನಾನು ಮೊದಲೇ ಹೇಳ್ದಂಗೆ ಎಕ್ಸಸೈಸ್ ಎಕ್ಸಿಕ್ಯೂಷನ್ ಸರಿಯಾಗಿರೋದಿಲ್ಲ. ಟೂ ಮಚ್ ಡನ್ ಟು ಸೂನ್. ಓಕೆ, ಇವತ್ತು ಹೋಗಿರ್ತೀರ ಜಿಮ್ಗೆ, ಅದು ಯಾವುದೇ ಎಕ್ಸಸೈಸ್ ಮಾಡಿರ್ತಾರೆ. ಯುವರ್ ಬಾಡಿ ಈಸ್ ನಾಟ್ ಪ್ರಿಪೇರ್ಡ್. ಓಕೆ, ಆ್ಯಂಡ್ ಎಕ್ಸಸೈಸ್ ನೀವು ಸರಿಯಾಗಿ ಮಾಡದೇ ಇರಬಹುದು. ದ್ಯಾಟ್ ಈಸ್ ಆಲ್ಸೋ ಅನದರ್ ರೀಸನ್. ಒಂದು ವೀಕ್ ಮಸಲ್ಸ್ನ ನಾವು ಓವರ್ಲೋಡ್ ಕೊಡ್ತಾ ಇದ್ದೀವಿ. ನೀವಿನ್ನೂ ಪ್ರಿಪೇರೇ ಆಗಿಲ್ಲ. ನಿಮ್ಗೆ ಮಸಲ್ಸ್ ಆ ಸ್ಟೇಜಿಗೆ ಬರಬೇಕು ಅಂದರೆ ಇಟ್ಸ್ ಅ ಪ್ರೋಸೆಸ್. ನಾವು ಹೆಂಗೆ ಗ್ರ್ಯಾಜುವಲ್ ಪ್ರೋಸೆಸ್, ಹೆಂಗೆ ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ಗೆ ಹೋಗ್ತೀವೋ ಅದೇ ಥರ ನಾವು ಸ್ಲೋ ಆಗಿ ಬಿಲ್ಡಪ್ ಮಾಡಬೇಕು. ಸೊ ಯು ಹ್ಯಾವ್ ಟು ವೇಟ್. ಸೊ ಇದು ಸರಿಯಾಗಿ ಎಕ್ಸಸೈಸ್ ಮಾಡದೆ ಹೋದರೆ ಟೂ ಮಚ್ ಡನ್ ಟೂ ಸೂನ್, ಅಂದರೆ ತುಂಬ ಜಲ್ದಿ ಹೋಗಿದ ತಕ್ಷಣ ಎಲ್ಲ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಅದು ಕ್ಯಾನ್ ಬಿ ದ ರೀಸನ್. ಸೊ ಜಿಮ್ಮಲ್ಲಾಗುವಂಥ ಸಾಮಾನ್ಯವಾಗಿ ಎಷ್ಟೋ ವರ್ಷ ಎಕ್ಸಸೈಸ್ ಮಾಡ್ತಿರೋರು ಪ್ರಾಬಬಲಿ ಲೋವರ್ ಬ್ಯಾಕ್ ಪೇನ್, ದೇ ಎಂಡ್ ಅಪ್ ವಿತ್ ಲೋವರ್ ಬ್ಯಾಕ್ ಪೇನ್ ಬಿಕಾಸ್ ಆಫ್ ಡೆಡ್ ಲಿಫ್ಟ್. ಹೆವಿ ವೇಟ್ ಲಿಫ್ಟ್ ಮಾಡ್ತಾರೆ. ಅದರಲ್ಲಿ ಈಗ ನೀವು ಫಾರ್ವರ್ಡ್ ಬೆಂಡ್ ವೇಟ್ ತೊಗೊಂಡು ಫಾರ್ವರ್ಡ್ ಬೆಂಡ್ ಮಾಡ್ತಿದ್ರೆ ನಿಮ್ಮ ಕೋರ್ನ ಟೈಟನ್ ಮಾಡ್ಕೋಬೇಕು. ನೀವು ನೋಡಿರ್ತೀರ ತುಂಬ ಜನ ಟೈಟಾಗಿ ಬೆಲ್ಟ್ ಹಾಕ್ಕೊಂಡು ಆಮೇಲೆ ಲಿಫ್ಟ್ ಮಾಡ್ತಾರೆ. ಸೊ ಕೋರ್ ಎಂಗೇಜ್ ಆಗಬೇಕು, ಆಮೇಲೆ ಅದನ್ನೆಲ್ಲ ಲಿಫ್ಟ್ ಮಾಡಬೇಕು. ಈ ಟೆಕ್ನಿಕ್ಸ್ ಎಲ್ಲ ಗೊತ್ತಿಲ್ಲದೆ ನೀವು ಮಾಡಿದ್ರೆ ಡೆಫಿನೆಟಾಗಿ ಲೋವರ್ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇನ್ನೊಂದು ನಂಗೆ ತುಂಬ ಜನ ನಮ್ಮ ಕ್ಲಾಸಲ್ಲೇ ಕೇಳ್ತಿರ್ತಾರೆ, ಮ್ಯಾಮ್ ಐ ಲೋವರ್ ಬ್ಯಾಕ್ ಇಸ್ ಪೇನಿಂಗ್ ಮ್ಯಾಮ್ ಅಂತ. ನಾವೇನೂ ಮಾಡಿರಲ್ಲ. ಇದು ಪೀರಿಯಡ್ಸಿಗೆ ಮೊದಲು ಬರುತ್ತೆ. ಮಂತ್ಲಿ ಸೈಕಲ್ಸ್ ಮೊದಲು ಲೋವರ್ ಬ್ಯಾಕ್ ಪೇನ್ ಸ್ಲೈಟಾಗಿ ಕಾಣಿಸ್ಕೊಳ್ತಾ ಹೋಗುತ್ತೆ. ಸೊ ದ್ಯಾಟ್ ಈಸ್ ಓಕೆ, ದ್ಯಾಟ್ ಯು ಕ್ಯಾನ್ ನೆಗ್ಲೆಕ್ಟ್ ಇಟ್. ಬ್ಯಾಕ್ ಪೇನ್ ಕುರಿತಾಗಿ ಮತ್ತು ಯಾವ್ಯಾವ ರೀತಿ ಟೆಕ್ನಿಕ್ಸ್ ಯೂಸ್ ಮಾಡಬೇಕು ಅಂತ ಸಾಕಷ್ಟು ಇನ್ಫಾರ್ಮೇಷನ್ ಕೊಟ್ಟರೆ ಮ್ಯಾಮ್, ಧನ್ಯವಾದ. ಒಳ್ಳೆಯದು. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ. ವಿಸ್ತಾರ ನ್ಯೂಸ್, ನಿಖರ ಜನಪರ.